ಬಾಗಲಕೋಟೆ ಜಿಲ್ಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹುನಗುಂದ ವತಿಯಿಂದ ಹುನಗುಂದ ಪಟ್ಟಣದ ವಾರ್ಡ್ ನಂಬರ 16 ರ ವ್ಯಾಪ್ತಿಯ ವಿದ್ಯಾನಗರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದ್ದು ಭಕ್ತಾದಿಗಳು ತನುಮನ ಧನದ ಸಹಾಯ ಹಸ್ತ ನೀಡಿ ದೇವಸ್ಥಾನ ಪರಿಪೂರ್ಣಗೊಳ್ಳಲು ಸಹಕರಿಸುವುದರ ಬಗ್ಗೆ ದಿನಾಂಕ ಜೂನ್ 19, 2025 ರಂದು ಮುಂಜಾನೆ 10 ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರಾಂಗಣದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ರಾಚಪ್ಪ ಕಾಜಗಾರರ ನೇತೃತ್ವದಲ್ಲಿ ಹಾಗೂ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಸೂಡಿರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿಯುದ್ದೇಶಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂಗಮೇಶ ಬಾದವಾಡಗಿ ಹಾಗೂ ಉಪಾಧ್ಯಕ್ಷರಾದ ರಾಜು ಬಯ್ಯಾಪುರ ಹಾಗೂ ಬ್ಯಾಂಕಿನ ನಿರ್ದೇಶಕರಾದ ದೇವಪ್ಪ ಡಂಬಳ ಹಾಗೂ ಅಧ್ಯಕ್ಷ ವಿರೂಪಾಕ್ಷಪ್ಪನವರು ಮಾತನಾಡಿ 1997 ರಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯು ನೀಲಪ್ಪತ ಪೇಲಿರು ಸೇರಿ ಇತರರು ಹಾಗೂ ಸುದ್ದಿಗೋಷ್ಠಿಯಲ್ಲಿರುವ ಪದಾಧಿಕಾರಿಗಳ ನೇತೃತ್ವದಲ್ಲಿ 100 ಅಡಿ ಉದ್ದ ಮತ್ತು 100 ಅಡಿ ಅಗಲದ ನಿವೇಶನದ ಸ್ಥಳದಲ್ಲಿ ಸ್ಥಾಪನೆಗೊಂಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಈ ಸ್ಥಳಕ್ಕೆ ಭೇಟಿ ನೀಡಿದ ಅನೇಕ ಶರಣರು ಸಂತರು ಹೇಳಿಕೆ ಅನ್ವಯ ಕೇರಳ ರಾಜ್ಯದ ಶ್ರೀಶಬರಿ ಅಯ್ಯಪ್ಪ ಸ್ವಾಮಿಯ ಮೂಲ ದೇವಸ್ಥಾನದ ನಂತರ ಹುನಗುಂದ ಪಟ್ಟಣದಲ್ಲಿ ಅದೇ ಶೈಲಿಯಲ್ಲಿ 2ನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವು ನಿರ್ಮಾಣವಾಗಿ ಹುನಗುಂದ ಪಟ್ಟಣವು ಬೃಹತ್ ಧಾರ್ಮಿಕ ತಾಣವಾಗಿ ನಿರ್ಮಾಣಗೊಳ್ಳುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ನಂತರ ಈ ದೇವಸ್ಥಾನ ನಿರ್ಮಾಣಕ್ಕೆ 300 ಮಾಲಾಧಾರಿಗಳು 1,000 ರೂಪಾಯಿಗಳ ಕಾಣಿಕೆ ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು 10 ಲಕ್ಷ ರೂಪಾಯಿಗಳು ನೀಡಿ ಇನ್ನೂ 10 ಲಕ್ಷ ರೂಪಾಯಿಗಳು ನೀಡುತ್ತಿರುವ ಬಗ್ಗೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಂಸದರಾದ ಪಿಸಿಗದ್ದಿಗೌಡರು 5 ಲಕ್ಷ ರೂಪಾಯಿಗಳು ನೀಡುವ ವಾಗ್ದಾನ ಮಾಡಿದ ಬಗ್ಗೆ ಹಾಗೂ ಸಮಸ್ತ ಹುನಗುಂದ ತಾಲೂಕಿನ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ತನುಮನ ಧನದ ಸಹಾಯ ಹಸ್ತ ನೀಡಿದ್ದರಿಂದ ಈವರೆಗೆ ಸುಮಾರು 1,20 ಲಕ್ಷ ರೂಪಾಯಿಗಳು ಖರ್ಚು ವೆಚ್ಚವಾಗಿದ್ದು ಇನ್ನು ದೇವಸ್ಥಾನ ಪೂರ್ಣಗೊಳ್ಳಲು ಸುಮಾರು 2 ಕೋಟಿಗೂ ಹೆಚ್ಚು ಅಂದಾಜು ವೆಚ್ಚ ತಗಲುವ ಅಂಕಿಸಂಖ್ಯೆಯ ಮಾಹಿತಿ ನೀಡುತ್ತಾ ದೇವಸ್ಥಾನವು ತ್ವರಿತವಾಗಿ ಪರಿಪೂರ್ಣಗೊಳ್ಳಲು ಭಕ್ತಾದಿಗಳು ಹೆಚ್ಚಿನ ದೇಣಿಗೆ ಕಾಣಿಕೆ ಸೇರಿ ಇತರೆ ವಸ್ತುಗಳ ಕೊಡುಗೆ ನೀಡಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅಯ್ಯಪ್ಪ ಸೇವಾಮಿತಿಯ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ ಚೂರಿ, ಸದಸ್ಯರಾದ ಹನುಮಂತಪ್ಪ ಕುರಿ, ವಿಜಯ ಗಂಜಿಹಾಳ, ಬಸವರಾಜ ಹಾದಿಮನಿ, ಸಂಗಮೇಶ ಕೋಲಾರ, ಚಂದ್ರಗಂಗೂರ ಸೇರಿ ಇತರರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪುರಸಭೆಯ ಅಧ್ಯಕ್ಷರ ಗಮನಕ್ಕೂ ತಂದ್ರು ಏನೋ ನಮ್ಮ ಒಂದು ಅಯ್ಯಪ್ಪ ಸ್ವಾಮಿ ಜಗಕ್ಕೆ ಒಂದು ಅಡೆತಡೆ ಉಂಟಾಯಿತು. ಮುಂದೆ ಹಿರಿಯರಾಗಿರ್ತಕ್ಕಂಥ ಬಸಪ್ಪ ಆಲೂರವರ ಅಧ್ಯಕ್ಷ ಕಾಂಗ್ರೆಸ್ ಸರ್ಕಾರವು ಮತ್ತು ಬಿಜೆಪಿ ಸರ್ಕಾರ ಎರಡೂ ಅವಧಿ ಒಳಗನೆ ಈ ಒಂದು ನಮ್ಮ ಅಯ್ಯಪ್ಪ ಶಿವ ಸಮಿತಿಗೆ ಈ ಒಂದು ಜಾಗವನ್ನು ಕೊಡಮಾಡಿದರು. ಆಗ ಇಲ್ಲೇ ನಮಗೆ ಮಾಲಾಧಾರಿಗಳು ಇರಲಿಕ್ಕೆ ಒಂದು ಅನಾನುಕೂಲತೆ ಹೆಚ್ಚಾಯಿತು. ಅವಾಗ ಎಲ್ಲ ಸ್ವಾಮಿಗಳು ಕೂಡಿ ಒಂದು ತಗಡಿನ ಒಂದು ಶೆಡ್ ಮಾಡಿಕೊಂಡು ಅಯ್ಯಪ್ಪನ ಫೋಟೋ ಇಟ್ಟು ಪೂಜೆ ಮಾಡಬೇಕಂತೇಳಿ ಒಂದು ಎಲ್ಲರೂ ನಿರ್ಧಾರ ಮಾಡಿದಾಗ ಈ ಒಂದು ಶೆಡ್ಡಿನ ಒಂದು ನಿರ್ಮಾಣ ಮಾಡಿ ಇಲ್ಲಿ ಒಂದು 50ರಿಂದ 60 ಜನ ಸ್ವಾಮಿಗಳಿಗೆ ಚುಣ್ಯಕ್ಕೆ ಇರುವಂಥ ಒಂದು ವ್ಯವಸ್ಥೆ ಇತ್ತು. ಈಗ 2025-24 ಅವಧಿ ಒಳಗೆ ಈ ಒಂದು ನಮ್ಮ ಒಂದು ಸನ್ನಿಧಿ ಒಳಗೆ ಒಂದೇ ಸನ್ನಿಧಿ ಒಂದೇ ಪೂಜೆ ಒತ್ತಟಿಗೆ ಪ್ರಸಾದ ಒಂದು ವ್ಯವಸ್ಥೆ ಒಂದು 300ರಿಂದ 350 ಜನ ನಮ್ಮಲ್ಲಿ ಒಂದು ಮಾಲಾಧಾರಿಗಳು ಒಂದು ಹಾಕುವಂಥ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಶ್ರಾಮಿಕ ವ್ಯವಸ್ಥೆ ಇದೆ, ಶೌಚಾಲಯದ ಒಂದು ವ್ಯವಸ್ಥೆ ಇದೆ. ಆಗ ಇದು ಎಲ್ಲ ಮಾಡಿ ಪ್ರತಿ ಮಾಲಾಧಾರಿಗಳಿಗೂ ನಮ್ಮ ಕಮಿಟಿಯನ್ನು ಪ್ರತಿ ಮಾಲಾಧಾರಿಗಳು ಪ್ರತಿ ವರ್ಷ ಅನ್ನೋದು ಅದು 20 ವರ್ಷ ಹಾಕಿದವ್ರಿಗೆ ಅಷ್ಟೇ, 40 ವರ್ಷ ಹಾಕಿದವ್ರಿಗೆ ಅಷ್ಟೇ, 1ನೇ ವರ್ಷ ಹಾಕಿದವ್ರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ 1,000 ರೂಪಾಯಿ ದೇಣಿಗೆ ಅಂದರೆ ಅವರ ಸದಸ್ಯತ್ವ ಅಂತ ತಿಳ್ಕೊಬೋದು, ಮಾಲಾಧಾರಿಗಳ ಒಂದು ಕಾಣಿಕೆ ಅಂತ ತಿಳ್ಕೊಬೋದು. ಒಟ್ಟೆ 1,000 ರೂಪಾಯಿ ಆ ಒಂದು ರಸೀದಿ ಒಂದು ವ್ಯವಸ್ಥೆ ಮಾಡಿ ಆ ದುಡ್ಡನ್ನು ಉಳಿಸ್ಕೊಂತ ನಾವು ಮಾಪೂಜೆಗೆ ಖರ್ಚು ಮಾಡಿ ಅದನ್ನು ಅಮೌಂಟ್ ಉಳಿಸಿ ನಮ್ಮ ಕೈ ಒಳಗೆ ಒಂದು 10 ಲಕ್ಷ ರೂಪಾಯಿ ಅಂದಾಜು ಉಳಿದಿತ್ತು. ಅವಾಗ ನಮ್ಮ ಒಂದು ಅನುಕರಣೆ ಏನು ಬಂತು, ಅಲ್ಲೇ ದೇವಸ್ಥಾನ ಇಲ್ಲಿ ದೇವಸ್ಥಾನ ಕಟ್ಟಕ್ಕಂಥದ್ದು ಹುಣಗುಂದದೊಳಗೆ ಜಾಗ ಸ್ವಂತ ಇದ್ದು ಯಾಕೆ ಒಂದು ಅಯ್ಯಪ್ಪ ದೇವಸ್ಥಾನ ಕಟ್ಟಬಾರ್ದು ಅನ್ನೋ ಒಂದು ಆಲೋಚನೆ ಪ್ರಾರಂಭವಾಯಿತು. ಅವಾಗ ಯಾಕಂದ್ರೆ ದುಡ್ಡಿನ ಅನಾನುಕೂಲತೆ ಇದ್ದ
ದೇವಸ್ಥಾನಕ್ಕೆ ನಾವು ಅಡಿಗೆಲ್ ಮಾಡಿಸುವಂಥ ಒಂದು ವ್ಯವಸ್ಥೆ ಮಾಡೋಣ ಅನ್ನುವಂಥ ಒಂದು ಮಾರ್ಗಕ್ಕೆ ಬಂದು ಹಾಗೆ ಎಲ್ಲರೂ ಕೂಡ್ಕೊಂಡು ಈ ಒಂದು ಹಿಂದ್ಗಡೆ ಇರ್ತಕ್ಕಂಥ ಈ ನೀರು ತಾವೆಲ್ಲರೂ ನೋಡಿ ಬಂದಿರತಕ್ಕಂಥ ಒಂದು ಇದೆ ಆ ಒಂದು ಜಾಗದೊಳಗೆ ನಾವು ಪೂಜೆಯನ್ನು ಮಾಡಿ ಕಟ್ಟಡ ಪ್ರಾರಂಭ ಮಾಡಿದ್ವಿ. ಕೇವಲ ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡು 10 ಲಕ್ಷ ರೂಪಾಯಿದೊಳಗೆ ಆ ಒಂದು ಗುಡಿ ಪ್ರಾರಂಭ ಮಾಡಿದ್ವಿ. ಮುಂದೆ ನಮ್ಮ ಅನುಕೂಲತೆಗೆ ಆಗಲಿಲ್ಲೋ ಅವ್ರದ್ದು ನಿಷ್ಕಾಜಿತ ಒಟ್ಟರೆ ಹುಣಗುಂದದೊಳಗೆ ಇರ್ತಕ್ಕಂಥ ಅಯ್ಯಪ್ಪ ಭಕ್ತಾದಿಗಳೇನದರ ಅವರ ಒಂದು ಕಾಣಿಕೆಯ ರೂಪದಲ್ಲಿನ ಈ ಒಂದು ದೇವಸ್ಥಾನ ನಾವು ಸ್ಟಾರ್ಟಿಂಗು ಒಂದು 60,000 ರಿಂದ 70,000 ರೂಪಾಯಿದೊಳಗೆ ಖರ್ಚು ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ನಮ್ಮ ಹಿರಿಯರು ಎಲ್ಲರೂ ಹೇಳಿದಾಗ ಪ್ರಾರಂಭ ಮಾಡಿದ್ವಿ. ಎಲ್ಲಿ ಬಂತಪ್ಪ ಅಂದ್ರೆ 1 ಕೋಟಿ ಲೆಕ್ಕಕ್ಕೆ ಬಂತು. ಇವತ್ತಿನ ದಿವಸಕ್ಕೆ ಒಂದು 2-2.5 ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ನಾವು ಇಟ್ಕೊಂಡಿವಿ. ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿನೇ ಈ ಒಂದು ಭವ್ಯವಾದ ಒಂದು ದೇವಸ್ಥಾನ ನಾವು ಕಟ್ಟಾಕಿದ್ದೀವಿ. ಮುಂದಿನ ದಿನಮಾನದೊಳಗೆ ನಮ್ಗೆ ಒಂದು ಸಹಾಯ ಸಹಕಾರ ಅಂದ್ರೆ ದೇಣಿಗೆ ರೂಪದಲ್ಲಿ ಆಗಲಿ ಕಟ್ಟಡಕ್ಕಾಗಿ ಏನಾದರೂ ತಮ್ಮ ಸ್ವಂತ ಏನಾದರೂ ಕೊಡಿಸುವಂಥದ್ದು ವಿಚಾರದಲ್ಲಿ ಭಕ್ತಾದಿಗಳು ಯಾರಾದರೂ ಇದ್ರಪ್ಪ ಅಂದ್ರೆ ಸ್ವಯಂ ಪ್ರೇರಿತವಾಗಿ ದೇವಸ್ಥಾನಕ್ಕೆ ಬಂದೇ ಕೊಡ್ಬೋದು. ನಾವು ಇವ್ರ ಕೈಗೆ ಯಾಕೆ ಕೊಟ್ಟರೆ ಅವ್ರು ನಮ್ಮಲ್ಲಿ ಭಿನ್ನ ಭಾವ ಯಾರ್ದು ಇಲ್ಲ, ಸಹಕಾರ ಕೊಡಾಕಿಂತೀವಿ. ಎಲ್ಲರೂ ಅದೇ ರೀತಿ ನಮಗೆ ಬೆಂಬಲ ಕೊಟ್ಟರೆ ನಾವು 300 ಜನ ಮಲಾಧಾರಿಗಳು ಇದ್ದರೂ ನಮಗೆಲ್ಲ 300 ಜನನೂ ನೀವು ಮಾಡಕ್ಕೆ ನಿಂತೀರಿ ಒಂದು ಸಂತೋಷ ರೀ. ಇಂಥದ್ದು ಎಲ್ಲಿಯೂ ಆಗಲ್ಲ. 4 ಜಿಲ್ಲೆ ಅಂದ್ರೆ ಬಾಗಲಕೋಟೆ, ಬಿಜಾಪುರ, ರಾಯಚೂರು, ಕೊಪ್ಪಳ ಇವು 4 ಜಿಲ್ಲೆ ಒಳಗಿನ ಏಕೈಕ ದೊಡ್ಡ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನ ಎಲ್ಲಿ ಆಗುತ್ತಪ್ಪ ಅಂದ್ರೆ ಅದು ಹುಣಗುಂದ ನಗರದೊಳಗನ್ನ ಕೆಮ್ಮೆಯಿಂದ ಕೊಡ್ತೀವಿ. ಇದನ್ನು ನಾವು ಹೇಳುವಂಥದ್ದಲ್ಲ. ನಮ್ಮ ತಾಲೂಕಿನ ಹಿರಿಯ ಗುರುಸ್ವಾಮಿಗಳು ನರಸಿಂಹಮೂರ್ತಿಯವರು ತಾವು ಎಲ್ಲೆಲ್ಲಿ ಪೂಜೆಗೆ ಹೋಗ್ತಾರೆ ಅಂದ್ರೆ ಮುದೋಳ, ಮಾಲಿಂಗಪುರ, ಬೀಳಿಗಿ, ಈ ಕಡೆ ಜಮಖಂಡಿ, ಈ ಕಡೆ ರಾಯಚೂರು ಎಲ್ಲ ಕಡೆನೂ ಅವರು ತಮ್ಮ ಒಂದು ಪೂಜೆ ಕಾರ್ಯಕ್ರಮದೊಳಗೆ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗಿರ್ತಾರೆ. ಮಹಾಪೂಜೆ ಒಳಗೆ ಆ ಒಂದು ಪೂಜೆ ಕಾರ್ಯಕ್ರಮದೊಳಗನ ಅವ್ರು ಒಂದು ವಾಕ್ಯಗಳು ಹೇಳ್ಯಾರ. ಅವ್ರು ನಮ್ಮ ವಿಡಿಯೋ ಸಹಿತ ಕಳಿಸ್ಯಾರ. ಅದನ್ನು ಅವ್ರು ಮಾತಾಡಿದ್ವಿ. ನೀವು ಎಲ್ಲಿಯಾದರೂ ನೋಡ್ಬೇಕಾಗಿತ್ತಪ್ಪ ಅಂತಂದ್ರೆ ಹುಣಗುಂದ ನಗರಕ್ಕೆ ಹೋಗ್ರಿ ಅನ್ನುವಂಥ ಒಂದು ಮನೋಭಾವ ನರಸಿಂಹಮೂರ್ತಿ ಅವ್ರು ಹೇಳ್ಯಾರಪ್ಪ ಅಂದ್ರೆ ಇದು ಸಣ್ಣ ಮಾತಲ್ಲ. ಯಾಕಪ್ಪ ಅಂದ್ರೆ ಈಗ ನಾವು ಹುಣಗುಂದೊಳಗೆ ನಾವು ಮಾಡಾಕತ್ತೀವಿ ಒಂದು ದೊಡ್ಡ ಸ್ಥಿತಿ ಅಲ್ಲ. ಅದು ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ. ನಾವು ದುಡಿಯಕ್ಕೆ ಹಚ್ಚಿ ಅಯ್ಯಪ್ಪ ಸ್ವಾಮಿ ನಾವು ದುಡಿಯೋರು. ಅದು ದುಡಿಯಕ್ಕೆ ಹಚ್ಚಿದವ್ರು ನಮ್ಮ ಭಕ್ತರು. ನಮಗೆ ದುಡಿಯಕ್ಕೆ ಹಚ್ಚಾರ ನಾವು ದುಡಿತೀವಿ. ಆದ್ರೆ ಯಾರ್ಯಾರು ಗಮನ ಕೊಟ್ಟಾರ ಅವ್ರು ಎಲ್ಲರಿಗೂ ನಮ್ಮ ಸೇವಾ ಸಮಿತಿ ವತಿಯಿಂದ ಕೃತಜ್ಞತೆ ಹೇಳುತ್ತಾ, ಅದೇ ರೀತಿ ಹೋದ ಒಂದು ಆಡಳಿತದೊಳಗೆ ದೊಡ್ಡ ರೂಪಾಯಿ ನಾವು ಫಂಡ್ ಹಾಕ್ಕೊಂಡಿದ್ವಿ. ಅದರ ಚುನಾವಣೆ ಬಂದ ಕಾರಣ ಆ ಫಂಡ್ ರಿಟರ್ನ್ ಆಯಿತು. ಅದು ಒಂದು ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಯಾಕಪ್ಪ ಅಂದ್ರೆ ನಮಗೂ ಕಾಗದ ಪತ್ರದ ತೊಂದರೆ ನಮ್ಗೆ ಅವಾಗ ಐಡಿಯಾ ಸಿಗಲಿಲ್ಲ ಎಕ್ದಮ್ಮು. ಅದಕ್ಕೆ ಈಗಿನ ಶಾಸಕರ ಒಂದು ಅನುದಾನದೊಳಗೆ 10 ಲಕ್ಷ ರೂಪಾಯಿ ಆಗೈತೆ. ಈಗ ಆಲ್ರೆಡಿ ಅದು ಬಿಡುಗಡೆ ಆಗೈತೆ. ಇನ್ನೊಂದು ವಾರದೊಳಗೆ ಅದು ಅಮೌಂಟ್ ರಿಲೀಸ್ ಆಗುವಂಥ ಒಂದು ಇರೋದು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅವನು ದೇಣಿಗೆ ಕೊಡಬೇಕಂತೇಳಿ ಅವರಲ್ಲಿ ವಿನಂತಿ ಪೂರ್ವಕ ನಮ್ಮ ಅಯ್ಯಪ್ಪ ಸೇವಾ ಸಮಿತಿ ಮತ್ತು ಮಾಲಾಧಾರಿಗಳ ಪರವಾಗಿ ಧನ್ಯವಾದಗಳನ್ನು ಕೇಳ್ತೀವಿ. ನಿವೇಶನ ಎಷ್ಟೈತೆ ಸರ್ ಇದು? ಟೋಟಲ್ ನಿವೇಶನ ಎಷ್ಟೈತ್ರಿ ಇದು? ಇದು 100 ಇದೆ ಸರ್. 100 ಇದೆ. ಈಗ ಟೋಟಲ್ ಕಟ್ಟಡ ಎಷ್ಟೈತಿ ಅಲ್ಲೇ ಅಂದ್ರೆ ಇದು ಗಾರ್ಡನ್ ಜಾಗ ಇದು. ಸರ್ ನಾವು ಇಲ್ಲಿ ಕುಂತಿರ್ತಕ್ಕಂಥದ್ದು ಗಾರ್ಡನ್ ಜಾಗ. ನಮ್ಮ ದೇವಸ್ಥಾನ ಪೂರ್ತಿ ಮುಗಿದ ನಂತರ ಇದು ಪುನಃ ಗಾರ್ಡನ್ನೇ ಮಾಡೋರು ನಾವು. ಅದಕ್ಕಾಗಿ ಇದನ್ನ ಜಾಗ ಯಪ್ಪ ಮೀಸಲು ಅವರು ನಮಗೆ ಮುನ್ಸಿಪಾಲ್ರು ಇದು ಕೊಟ್ಟಿದ್ದ ಗಾರ್ಡನ್ ಜಾಗ ಅಂತ ಕೊಟ್ರ. ಇದ್ರೊಳಗೆ ನಾವು ಇವನು ಯೂಸ್ ಮಾಡಿಲ್ಲ, ಈ ಜಾಗನೇ ಯೂಸ್ ಮಾಡಲ್ಲ ನಾವು. ಯಾಕಂದ್ರೆ ಇದು ಪುನಃ ನಾವು ಗಾರ್ಡನ್ ಅಂತನ ನಾವು ನಮ್ಮ ಕಮಿಟಿ ವತಿಯಿಂದ ಗಾರ್ಡನ್ ಮಾಡೋರು ನಾವು. ನಮ್ಮ ದೇವಸ್ಥಾನ ರೆಡಿಯಾಗಿ ಉದ್ಘಾಟನೆ ಮುಂದೆ ಇದನ್ನ ಗಾರ್ಡನ್ ಮಾಡ್ಕೊಂಡು ಇದನ್ನೆಲ್ಲ ನಾವು ಸರಿಯಾದ ರೀತಿ ಒಳಗೆ ಮಾಡ್ಕೊಂಡು ಎಲ್ಲ. ಎಷ್ಟು ಖರ್ಚಾಗಿತ್ತು ಇದಕ್ಕೆ? ಇದು ಈ ಸದ್ 1,20,00,000 ರೂಪಾಯಿ ಖರ್ಚು ಮಾಡಿ. 1,20,00,000. ಈಗ ಇನ್ನ ಎಷ್ಟು ಬೇಕಾಗುತ್ತೆ? ಇನ್ನೂ ಒಂದು ಹೆಚ್ಚು ಕಡಿಮೆ ಇನ್ನೂ 1 ಕೋಟಿ ರೂಪಾಯಿ ಸನಿಯಾಗ ಆಗ್ಬೋದು. ಇನ್ನೂ 1 ಕೋಟಿ ಆಗ್ಬೋದು. ಆದರೂ ಈ ಒಂದು 70-80 ಆದ್ರೆ ನಿಯರೆಸ್ಟ್ ಹೇಳಕೈತಿ. ಹ್ಞೂ ರೀ. ಓಕೆ, ಧನ್ಯವಾದಗಳು. ನಮ್ಮ ಮನಸ್ಸೇ ತಗೊಂಡಿವಿ, ಆಗಬಹುದು ದೇವರ ಆಶೀರ್ವಾದ. ಈಗ ನಾವು ಮಾಡ್ತೀವಪ್ಪ ಅಂದ್ರೆ ನಮ್ಮ ಕೈಯಿಂದ ಪ್ರಯತ್ನ ನಮ್ದು ಮಾಡ್ತೀವಿ. ಪ್ರಯತ್ನ ನಮ್ಮ ಆಶೀರ್ವಾದ ಇರ್ತಾರೆ. ಅಯ್ಯಪ್ಪನ ಆಶೀರ್ವಾದ ಮಾಡೋಣ ಅಂತ ನಮ್ಮದೊಂದು ಸಂಕಲ್ಪ ಇದೆ. ಹುಣಗುಂದ ತಾಲೂಕು ಮತ್ತು ಬಾಗಲಕೋಟೆ ಜಿಲ್ಲೆಯ ಸರ್ವ ಅಯ್ಯಪ್ಪ ಭಕ್ತಾದಿಗಳಲ್ಲಿ ನಮ್ಮದೊಂದು ಏನು ಪ್ರಾರ್ಥನೆ ಏನಪ್ಪ ಅಂತಂದ್ರೆ, ಇಲ್ಲಿವರೆಗೂ ನಾವು ಸಹಕಾರ, ತಮ್ಮ ಸೇವೆ, ತಮ್ಮ ಭಕ್ತಿಯಿಂದ ಏನು ಕಾಣಿಕೆಯನ್ನು ಕೊಟ್ಟಿರಿ, ಇವತ್ತು ಅದರ ಮುಖಾಂತರ ಒಂದು ಹಂತಕ್ಕೆ ಈ ದೇವಸ್ಥಾನ ಬಂದಿದೆ. ಅದೇ ರೀತಿ ತಾವು
ಇನ್ನೂ ಕೂಡ ನಾವು ಕೇಳೋದು ನಮ್ಮ ಒಂದು ತಮ್ಮ ಅಯ್ಯಪ್ಪನ ಸೇವೆ ತಮ್ಮಲ್ಲಿ ಇನ್ನೂ ಐತಿ. ಅದಕ್ಕೆ ನಾವೇನಂತಂದ್ರೆ ಈ ಗುಡಿನ ಆದಷ್ಟು ಬೇಗ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಬೇಕಂತಂದು ಇವತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಸರ್ವ ಸದಸ್ಯರು ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಅದಕ್ಕೆ ಯಾವತ್ತೂ ಹುಣಗುಂದ ತಾಲೂಕಿನ ಅಯ್ಯಪ್ಪ ಭಕ್ತಾದಿಗಳು ನಮಗೆ ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ತಾವು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಒಂದು ದೇಣಿಗೆಯ ಮೂಲಕವಾಗಲಿ ಹಾಗೂ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಕೊಡುವುದರ ಮುಖಾಂತರ ಈ ಗುಡಿಯನ್ನು ಜಲ್ದಿ ಮುಗಿಸ್ಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಬಾಗಲಕೋಟೆ ಜಿಲ್ಲೆಯ ಸರ್ವ ಅಯ್ಯಪ್ಪ ಭಕ್ತಗಳಲ್ಲಿ ನಾನು ಕೈ ಮುಗಿದು ಕೇಳುತ್ತೇನೆ, ಈ ಗುಡಿಯನ್ನು ಬೇಗ ಮುಗಿಸ್ಲಿಕ್ಕೆ ತಾವು ಸಹಾಯವನ್ನು ಮಾಡಿರಿ ಅಂತಂದು ನಾವು ಈ ಒಂದು ಟ್ರಸ್ಟಿನ ವತಿಯಿಂದ ಅಧ್ಯಕ್ಷರ ಪರವಾಗಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯಿಂದ ಕೇಳ್ಕೊತಾ ಇದ್ದೀನಿ. ಗದ್ದಿಗೌಡರಿಗೆ ಮಾನ್ಯ ಎಂ ಪಿ ಅವ್ರಿಗೆ ಗದ್ದಿಗೌಡ ಸರ್ಗೆ ಫಂಡ್ ಹಾಕಕ್ಕೆ ಕೇಳಿದ್ವಿ. ಅವರೆಲ್ಲ ಕಾಗದ ಫಂಡ್ ಮಂಜೂರು ಮಾಡ್ಕೊಂತಾರೆ. ಅಲ್ಲಿ ಕಾಶ್ಯಪ್ನವ್ರು 10 ಲಕ್ಷ ರೂಪಾಯಿ ಕೊಟ್ಟಾರೆ MLA. ನೆಕ್ಸ್ಟ್ ಇನ್ನೂ 10 ಲಕ್ಷ ರೂಪಾಯಿ ಕೊಡ್ತಂತೆ ಸೌಂಡ್ ಕೇಳ್ಬಿಡ್ತಾರೆ. MLA ಲೋಕಸಭಾ ಸದಸ್ಯರ ಶ್ರೀ PC ಗದ್ದಿಗೌಡ ಸರ್ಗೆ ನಮ್ಮ ದೇವಸ್ಥಾನಕ್ಕೆ ಫಂಡ್ ಕೇಳಿವಿ. ಅವರು ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತು ಈಗ ಆಲ್ರೆಡಿ ಕಾಶ್ಯಪ್ನವ್ರು ಸಾಹೇಬ್ರು MLA ಅವರು 10 ಲಕ್ಷ ರೂಪಾಯಿ ಕೊಟ್ಟಾರ ನಮ್ಗೆ. ಮತ್ತು ಇನ್ನೂ 10 ಲಕ್ಷ ರೂಪಾಯಿ ಕೊಡ್ತಂತ ಹೇಳ್ಯಾರ. ಮುಂದೆ ನಿಮ್ಮ ದೇವಸ್ಥಾನಕ್ಕೆ ಏನೇ ಸಹಾಯ ಸಹಕಾರ ಬಂದಿರ್ತಕ್ಕ ನಾವು ಮುಂದೆ ಅಂತ ಹೇಳ್ಯಾರ. ಅವರ ದೇವಸ್ಥಾನಕ್ಕೆ ಇದುವರೆಗೂ ನಮ್ಮ ಹುನಗುಂದ ತಾಲೂಕಿನ ಸುತ್ತಮುತ್ತ ಭಕ್ತಾದಿಗಳು ಎಷ್ಟು ಕೊಟ್ಟಾರ ಅಂತ ಹೇಳಕ್ಕೆ ನಮ್ಮ ಕಡೆಯಿಂದ ಶಕ್ತಿ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಹೆಸರು ತೆಗಿಬೇಕಾಗುತ್ತೆ. ನಾವು ಅವರು ಕೊಟ್ಟಂಥ ಭಕ್ತಾದಿಗಳು ನಮ್ಮ ಮೇಲೆ ಅದರ ಹೆಸರು ಒಂದು 50-100 ಮಂದಿ ಅಸಾಧ್ಯವಾದಂಥ ಹಣವನ್ನು ಕೊಟ್ಟರು ಇಲ್ಲಿಗೆ. ಅದನ್ನು ನಾವು ಲೋಕಾರ್ಪಣೆ ಮಾಡೋತ್ನಾಗ ಅವ್ರ ಹೆಸರು ಹೇಳಬೇಕಂತ ಇಚ್ಛೀವಿ. ಇವತ್ತೊಬ್ಬ ಕಡಿ ಆಗಲಿ ಕಾಂಕ್ರೀಟ್ ಆಗಲಿ ಒಬ್ಬ ಗುಡಿಗೆ ದೇಣಿಗೆ ಲಕ್ಷಾಗಟ್ಟಲೆ ರೊಕ್ಕ ಕೊಟ್ಟರೆ ಅವ್ರ ಹೆಸರು ಇವತ್ತು ನಾವು ಯಾರಿಗೂ ಹೇಳೋಕೆ ಇಷ್ಟ ಇಲ್ಲ. ನಾವು ಲೋಕಾರ್ಪಣೆ ಆಗತ್ನಾಗ ಆ ವಿಷಯನ ಬಹಿರಂಗಪಡ್ತೀವಿ. ಅಲ್ಲಿವರೆಗೂ ನಾವು ಇನ್ನಿತರೆ ಭಕ್ತಾದಿಗಳು ಹಿಂಗೆ ಕೊಡಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಹೆಸರು ಹೇಳೋದು ಮುಖ್ಯ ಅಲ್ಲ ಇವಾಗ.